ಈಗ ನಮ್ಮಲ್ಲಿ ಸುಮಾರು 1,00,000 ಹೆಕ್ಟರ್ನಲ್ಲಿ ಭತ್ತ ಬೆಳೆಯಲಾಗುತ್ತೆ. ಅದರಲ್ಲಿ ಸುಮಾರು 40%ಕ್ಕಿಂತ ಹೆಚ್ಚು ಭಾಗದಲ್ಲಿ ಜ್ಯೋತಿ ಭತ್ತವನ್ನು ಬೆಳೀತಾ ಇದ್ದಾರೆ. ಆ್ಯಕ್ಚುಲಿ ಅದು ನಾವು ಬಹಳ ವರ್ಷಗಳಿಂದ ಆ ಒಂದು ಏನು ತಳಿ ಇದೆ ಅದು ತಳಿ ಬಹಳ ಒಂದು ರೋಗಕ್ಕೆ ಮತ್ತು ಕೀಟ ಬಾಧೆಗೆ ತುತ್ತಾಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಹಾಗಾಗಿ ನಾವು ಆ ರೈತರಿಗೆ ಪ್ರತಿ ವರ್ಷ ನಾವು ಏನು ಭತ್ತವನ್ನು ಅವರು ರೈತರು ಕೊಂಡ್ಕೊಂಡು ಹೋಗ್ತಾರೆ ಅಂಥ ಸಂದರ್ಭದಲ್ಲೇ ಹೇಳ್ತೀವಿ ನಾವು, ಈ ಭತ್ತವನ್ನು ಯಾರು ಈ ಜ್ಯೋತಿ ಭತ್ತವನ್ನು ಹಾಕಬೇಡಿ, ಜ್ಯೋತಿ ಭತ್ತದ ಬದಲಾಗಿ ಬೇರೆ ತಳಿಗಳ ಭತ್ತಗಳನ್ನು ತಾವು ಬಳಕೆ ಮಾಡಿ. ಯಾಕಂತಂದರೆ ಈಗ ನಾವು ಈ ನಮ್ಮ ಒಂದು ಉತ್ಪಾದನಾ ಒಂದು ವೆಚ್ಚವನ್ನು ಸಹ ನಾವು ಕಡಿಮೆ ಮಾಡಿದರೆ ನಮಗೆ ಹೆಚ್ಚು ಉತ್ಪಾದನೆ ಮಾಡಿದಂತೆ ಹೆಚ್ಚು ಆದಾಯ ಬಂದಂತೆ ಆಗುತ್ತೆ. ಪಡಿತರ ಇದರ ಏನು MSPನಲ್ಲಿ ಖರೀದಿ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಅಥವಾ ಧಾನ್ಯಗಳನ್ನು ಇಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಆದರೆ ನಾವು ಈ ಒಂದು ಜ್ಯೋತಿ ಭತ್ತ ಕೆಂಪು ಭತ್ತವನ್ನು ಖರೀದಿ ಮಾಡಿದರೆ ಅದನ್ನು ನಮ್ಮಲ್ಲಿ ಬಳಕೆ ಮಾಡೋದಿಲ್ಲ. ಬಳಕೆ ಮಾಡದೇ ಇರೋದ್ರಿಂದ ಅದು ನಮ್ಮಲ್ಲಿ ಹಾಗೇ ಉಳಿದೋಗ್ಬಿಡುತ್ತೆ. ಹಾಗಾಗಿ ಅದು ನಷ್ಟ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಅದನ್ನು ಖರೀದಿ ಮಾಡ್ತಾಯಿಲ್ಲ. ಆದ್ದರಿಂದ ರೈತರು ಈಗಾದರೂ ಎಚ್ಚೆತ್ಕೊಂಡು ಆ ಒಂದು ಜ್ಯೋತಿ ಭತ್ತವನ್ನು ಬೆಳೀತಕ್ಕಂಥದ್ದನ್ನು ಆದಷ್ಟು ಬಿಡಬೇಕು ಅಥವಾ ಕಡಿಮೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅವರಿಗೆ ಕೇರಳದ ಖರೀದಿದಾರರು ಬಂದರೂ ಮಾತ್ರ ಅದಕ್ಕೆ ಡಿಮ್ಯಾಂಡು ಅಥವಾ ಬೆಲೆ ಸಿಕ್ಕುತ್ತೆ.